ಏನಿವತ್ತು ನಮ್ಮ ರಿಲಯನ್ಸ್ ಪಕ್ಕದಲ್ಲೇ ಒಂದು ಇವತ್ತು ಹುಟ್ಟಿರೋಂಥ ಮಗುನ ಬಿಸಾಕ್ ಹೋಗಿದ್ದಾರೆ. ಅವ್ರಿಗೆ ಮಾನ ಮರ್ಯಾದೆ ಏನಿದೆಯಾ ಗೊತ್ತಿಲ್ಲ. ಮಕ್ಳುಗಳು ಬೇಡ ಅಂದರೆ ಏನಕ್ಕೆ ಯಾರಿಗಾರ ಅನಾಥಾಶ್ರಮ ಇಲ್ಲ, ಯಾರೋ ಮಕ್ಕಳಿಲ್ಲ ಅಂದರೆ ಕೊಟ್ಟರೆ ಆಗುತ್ತೆ. ಅದ್ರ ಬದಲು ಹಿಂಗೆ ಬಿಸಾಕ್ ಹೋಗೋ ಬದಲು ನಾಯಿ ನರಿ ತಿನ್ನೋ ಬದಲು ಯಾರಿಗಾರು ಕೊಟ್ಟರು ಅದು ಒಳ್ಳೇದಿರುತ್ತೆ. ಅದ್ರ ಬದಲು ಈಗ ಬಿಸಾಕ ಏನಕ್ಕೆ ಬೇಕು ಅಂತೇಳಿ. ಇನ್ನು ಅವ್ರ ಮಕ್ಕಳು ಬೇಡ ಅಂದರೆ ಸುಮ್ಮನೆ ಇರಬೇಕು. ಇಂಥ ಕಚಡ ಕೆಲಸಗಳು, ನಾಯಿ ತಿನ್ನೋ ಕೆಲಸಗಳು, ತಿನ್ನೋ ಕೆಲಸಗಳು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಂಥ ಪ್ರಕರಣಗಳಲ್ಲಿ ಎಷ್ಟೋ ತುಂಬ ಇದಾಗಿದ್ದಾವೆ. ಅವರು ಪ್ರೀತಿ ಪ್ರೇಮ ಅಂದ್ಕೊಂಡು ಮಕ್ಕಳು ಸುಮ್ಮನೆ ಹುಟ್ಟಿಸ್ಕೊಂಡು ಇಲ್ಲಿ ಬೀದಿಲಿ ಅದೇ ಪ್ರೀತಿ ಪ್ರೇಮ ಕಾಮ ಆಗಿ ಇಲ್ಲಿ ಹುಟ್ಟಿಸ್ಕೊಂಡು ಇದನ್ನ ಯಾಕೆ ಸುಮ್ಮನೆ ಹಸುಗಿಸ್ಕೊಂಡು ಏನಕ್ಕೆ ಬಿಸಾಕ್ತಾರೆ? ಅದು ಇವಾಗ ಹುಟ್ಟಿರೋಂಥ ಮಗು, ಇನ್ನೂ ಸಣ್ಣ ಮಗು, ಅದು ಹೊಟ್ಟೆ ಇರುತ್ತಾ? ಈಗ ಏನಾದ್ರು ಯಾವ್ದಾರು ನಾಯಿ ತಿಂದರೆ ಏನು ಕತೆ ಹೇಳಿ? ಅವ್ರಿಗೆ ಅಷ್ಟೊಂದು ಮರ್ಯಾದೆ ಪ್ರಶ್ನೆ ಇದ್ದರೆ ಯಾವ್ದಾದ್ರು ಅನಾಥಾಶ್ರಮ ಕೊಟ್ಟಿದ್ರು ಮುಗ್ದೋದು. ನಮ್ಮ ಚಿಕ್ಕಮಗಳೂರಲ್ಲಿ ಎಷ್ಟು ಅನಾಥಾಶ್ರಮಗಳಿದ್ದಾವೆ. ಮಕ್ಕಳು ಅವ್ರಿಗೆ ಆಗಲ್ಲ ನೋಡ್ಕೊಳ್ತಾರೆ. ಇಲ್ಲ ಯಾರೋ ಮಕ್ಕಳಿಲ್ದಿದ್ರು ಅಪ್ಪ ಅಮ್ಮಂದಿರೋ ಅವರೇ ಎಷ್ಟೋ ಮಕ್ಕಳಿಲ್ಲ ಅಂತ ಕಷ್ಟಪಡ್ತಿರ್ತಾರೆ. ಅವರಿಗಾದರೂ ಕೊಟ್ಟರು ಆಗುತ್ತೆ. ದಯಮಾಡಿ ಎಲ್ರಿಗೂ ಕೇಳ್ಕೊಂತೀನಿ, ಕರ್ನಾಟಕ ಜನತೆ ಇಡೀ ಪ್ರಪಂಚದಲ್ಲೇ ಕೇಳ್ಕೊಂತೀನಿ, ನಿಮ್ಮ ಮಕ್ಕಳು ಸಾಕಾಗಲಿಲ್ಲ ಅಂದರೆ ಮಕ್ಕಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಂಗೆ ಪ್ರೀತಿ ಪ್ರೇಮ ಅದು ಬಿಟ್ಕೊಂಡು ಕಾಮ ಹಿಡ್ಕೊಂಡು ಕಾಮದಲ್ಲಿ ಯಾಕೆ ಇದು ಮಾಡೋಕ್ಕೆ ಹೋಗ್ತೀರಾ? ಇಟ್ಕೊಂಡು ನಿಮ್ಮ ಅನಾಥಾಶ್ರಮಗಳು ಇರ್ತವೆ, ಇಲ್ಲ ಯಾರಿಗಾರು ಇದ್ದರೆ ದಾನ ಮಾಡಿದ್ರು ಒಳ್ಳೇದಿರುತ್ತೆ.